2028ಕ್ಕೆ ನಮ್ಮಣ್ಣಂದೇ ಸರ್ಕಾರ ಬರಬೇಕು. 2028ಕ್ಕೂ ಕೂಡ ನಮ್ಮಣ್ಣ ಮುಖ್ಯಮಂತ್ರಿ ಆಗಬೇಕು. 2028ಕ್ಕೆ ನಮ್ಮಣ್ಣಂದೇ ಸರ್ಕಾರ ಬರಬೇಕು. 2028ಕ್ಕೂ ಕೂಡ ನಮ್ಮಣ್ಣ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿದ್ದಾರೆ ಡಿಕೆ ಸುರೇಶ್ ಅವರು. 2028-29 ಗೆಲ್ಲೋದೇ ನಮ್ಮ ಗುರಿ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್. ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. 2028ಕ್ಕೆ ರಾಜ್ಯ ಸರ್ಕಾರ ಮತ್ತೆ ಕೈವಶ ಆಗಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ, ಡಿಕೆಶಿ ಹಾಗೆ ಬಿಕೆ ಹರಿಪ್ರಸಾದ್ ಮೂವರು ಕೂಡ ಮುಖ್ಯ. ಸಿದ್ದರಾಮಯ್ಯ ರಾಷ್ಟ್ರಕ್ಕೆ ಹೊಸ ಸಂದೇಶವನ್ನ ಕೊಟ್ಟಿದ್ದಾರೆ. ಇಡೀ ರಾಷ್ಟ್ರಕ್ಕೆ ಮೇಲ್ಪಂಕ್ತಿ ಹಾಕಿಕೊಟ್ಟ ನಾಯಕ ಸಿದ್ದರಾಮಯ್ಯ ಅವರು. ಅವರಿಗೆ ಪಕ್ಷದ ಪರವಾಗಿ ಗೌರವ ಸಮರ್ಪಣೆ ಮಾಡಲೇಬೇಕು ಅಂತ ಕೂಡ ಮಾತನಾಡಿದ್ದಾರೆ. ನೂತನ ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಅಭಿನಂದನೆಯನ್ನ ಕೂಡ ಸಲ್ಲಿಸಬೇಕು. ಹರಿಪ್ರಸಾದ್ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಕೆಲಸ ಮಾಡಿರುವಂತಹ ನಾಯಕ. ಈ ಮೂವರು ನಾಯಕರ ಜೊತೆಗೆ ನಾವು ಕೂಡ ಕೆಲಸ ಮಾಡಬೇಕು. ಎರಡ್ 2028ಕ್ಕೆ ನಮ್ಮಣ್ಣಂದೇ ಸರ್ಕಾರ ಬರಬೇಕು ಅಂತ ಹೇಳಿದ್ದಾರೆ. ಜೊತೆಗೆ 2028ಕ್ಕೂ ಕೂಡ ನಮ್ಮಣ್ಣ ಡಿಕೆಶಿ ಮುಖ್ಯಮಂತ್ರಿ ಆಗಲೇಬೇಕು. 2028-29ಕ್ಕೆ ಗೆಲ್ಲೋದೇ ನಮ್ಮ ಒಂದು ಗುರಿ ಅಂತ ಹೇಳಿದ್ದಾರೆ ಡಿಕೆ ಸುರೇಶ್ ಅವರು. ಮುಂದಿನ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು. ಇವತ್ತು ರಾಷ್ಟ್ರಕ್ಕೆ ಒಂದು ಹೊಸ ಸಂದೇಶವನ್ನ ಮೇಲ್ಪಂಕ್ತಿಯನ್ನ ಮೆರೆದಿರ್ತಕ್ಕಂಥ ಒಬ್ಬರು ನಾಯಕರು. ಅವ್ರಿಗೂ ಕೂಡ ನಾವು ಪಕ್ಷದ ಪರವಾಗಿ ಗೌರವವನ್ನ ಸಲ್ಪನೆ ಮಾಡಬೇಕಾಗ್ತದೆ. ಸೊ ಅದು ಮೊದಲನೇ ಕೆಲಸ. ಎರಡನೇದು, ನೂತನ ಮುಖ್ಯಮಂತ್ರಿಗಳಾಗಿ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಅವರಿಗೆ ಒಂದು ಅಭಿನಂದನೆ ಮತ್ತು ಜವಾಬ್ದಾರಿಯನ್ನ ಕೂಡ ವಹಿಸಬೇಕಾಗ್ತದೆ. ಮೂರನೇದು, ಹೊಸದಾಗಿ ಬರ್ತಾ ಇರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ಸಂಘಟನೆಯಲ್ಲಿ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲಾ ರಾಜ್ಯಗಳಲ್ಲಿ ಅವರದೇ ಆದಂತಹ ರೀತಿನಲ್ಲಿ ಶೈಲಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಿರ್ತಕ್ಕಂಥವ್ರು. ಸೊ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಅವರೊಬ್ಬರಿಗೆ ಮಾತ್ರ ಅಲ್ಲ, ನಮ್ಮ ಗುರಿ 28 ಮತ್ತು 29. ಇವತ್ತು ರಾಷ್ಟ್ರಕ್ಕೆ ಒಂದು ಹೊಸ ಸಂದೇಶವನ್ನ ಮೇಲ್ಪಂಕ್ತಿಯನ್ನ ಮೆರೆದಿರ್ತಕ್ಕಂಥ ಒಬ್ಬರು ನಾಯಕರು. ಅವ್ರಿಗೂ ಕೂಡ ನಾವು ಪಕ್ಷದ ಪರವಾಗಿ ಗೌರವವನ್ನ ಸಲ್ಪನೆ ಮಾಡಬೇಕಾಗ್ತದೆ. ಸೊ ಅದು ಮೊದಲನೇ ಕೆಲಸ. ಎರಡನೇದು, ನೂತನ ಮುಖ್ಯಮಂತ್ರಿಗಳಾಗಿ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿರ್ತಕ್ಕಂಥ ಅವರಿಗೆ ಒಂದು ಅಭಿನಂದನೆ ಮತ್ತು ಜವಾಬ್ದಾರಿಯನ್ನ ಕೂಡ ವಹಿಸಬೇಕಾಗ್ತದೆ. ಮೂರನೇದು, ಹೊಸದಾಗಿ ಬರ್ತಾ ಇರ್ತಕ್ಕಂಥ ಬಿಕೆ ಹರಿಪ್ರಸಾದ್ ಅವರು ಸಂಘಟನೆಯಲ್ಲಿ ಇಡೀ ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ಎಲ್ಲಾ ರಾಜ್ಯಗಳಲ್ಲಿ ಅವರದೇ ಆದಂತಹ ರೀತಿನಲ್ಲಿ ಶೈಲಿನಲ್ಲಿ ಕಾಂಗ್ರೆಸ್ ಪಕ್ಷವನ್ನ ಸಂಘಟನೆ ಮಾಡಿರ್ತಕ್ಕಂಥವ್ರು. ಸೊ ಅವ್ರಿಗೂ ಕೂಡ ಜವಾಬ್ದಾರಿ ಇದೆ. ಅವರೊಬ್ಬರಿಗೆ ಮಾತ್ರ ಅಲ್ಲ, ನಮ್ಮ ಗುರಿ 28 ಮತ್ತು 29. ಇವತ್ತು ರಾಷ್ಟ್ರಕ್ಕೆ ಒಂದು ಹೊಸ ಸಂದೇಶವನ್ನ ಮೇಲ್ಪಂಕ್ತಿಯನ್ನ ಮೆರೆದಿರ್ತಕ್ಕಂಥ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ಈಗ ಮುಂದೆ 2028-29 ಚುನಾವಣೆ ಗೆಲ್ಲೋದು ನಮ್ಮ ಗುರಿ ಅಂತ ಡಿಕೆ ಸುರೇಶ್ ಅವರು ಕೂಡ ಮಾತನಾಡಿದ್ರು. ಜೊತೆಗೆ ಜಮೀರ್ ಅಹಮದ್ ಖಾನ್ ಅವರ ಒಂದು ಸುಳಿವನ್ನ ಕೂಡ ಕೊಟ್ಟಿರುವಂತದ್ದು. ಮಾತನಾಡುವಾಗ ಎದ್ದು ಹೋಗೋರು ಹೋಗ್ಲಿ ಬಿಡಿ ಅಂತ ಕೂಡ ಹೇಳಿದ್ದಾರೆ. ಏನೆಲ್ಲ ಅಪ್ಡೇಟ್ ಇದೆ? ಎಸ್ ಗಂಗಾ, ಈಗಾಗಲೇ 2028 ಚುನಾವಣೆ ಗೆಲ್ಲಬೇಕು, ಅದೇ ನಮ್ಮ ಗುರಿ ಅಂತ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಬಹಳಷ್ಟು ಬಾರಿ ಹೇಳಿಕೆಗಳನ್ನ ಕೂಡ ಕೊಟ್ಟಿದ್ದಾರೆ. ಅದು ಕೂಡ ಮುಖ್ಯಮಂತ್ರಿ ಆದ ಬಳಿಕವೂ ಕೂಡ ಅವರ ಸ್ವಕ್ಷೇತ್ರ ಆಗಿರುವಂತಹ ಬಿಡದಿಗೆ ಹೋಗುವಂತ ಸಂದರ್ಭದಲ್ಲಿ, ಬಿಡದಿ ಹಾಗೂ ರಾಮನಗರ ಅಲ್ಲಿ ಹೋದಂತ ಸಂದರ್ಭದಲ್ಲಿ, ಕನಕಪುರದಲ್ಲಿ ಎಲ್ಲ ಕಡೆ ಕೂಡ ಅದೇ ಮಾತನ್ನ ಉಚ್ಚಾರ ಮಾಡಿದ್ರು. 2028ಕ್ಕೆ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತ. ಅದೇ ರೀತಿಯಾಗಿ ಇವತ್ತು ಅವರ ಸಹೋದರರಾದಂತಹ ಡಿ ಕೆ ಸುರೇಶ್ ಕೂಡ ಅದೇ ಮಾತನ್ನ ಪುನರುಚ್ಚಾರ ಮಾಡಿದ್ದಾರೆ. 2028 ಹಾಗೂ 2029
ಸಂಸತ್ ಚುನಾವಣೆ ಗೆಲ್ಲದೆ ನಮ್ಮ ಗುರಿ ಅಂತ ಅವರು ಕೂಡ ಹೇಳಿರ್ತಕ್ಕಂಥದ್ದು. ಜೊತೆಗೆ ಈಗಾಗಲೇ ಸಿದ್ದರಾಮಯ್ಯನವರು ಕೂಡ ಅಷ್ಟೇ ಮೇಲ್ಪಂಕ್ತಿ ಹಾಕಿಕೊಟ್ಟಿದ್ದಾರೆ, ಬೇರೆ ನಾಯಕರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ರಾಷ್ಟ್ರ ಮಟ್ಟದ ರಾಜಕಾರಣಕ್ಕೂ ಕೂಡ ಅವರು ಹೋಗಿದ್ದಾರೆ, ಒಂದು ಮಾದರಿಯಾಗಿ ನಿಂತಿದ್ದಾರೆ ಅವರು ರಾಷ್ಟ್ರ ಮಟ್ಟದಲ್ಲಿ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ನೂತನ ಮುಖ್ಯಮಂತ್ರಿ ಆಗಿದ್ದಾರೆ. ಈಗಾಗಲೇ ಬಿ ಕೆ ಹರಿಪ್ರಸಾದ್ ಅವರು ಕೂಡ ಅಷ್ಟೇ ಕಾಶ್ಮೀರನಿಂದ ಕನ್ಯಾಕುಮಾರಿವರೆಗೂ ಕೂಡ ಎಲ್ಲಾ ರಾಜ್ಯಗಳಲ್ಲಿ ಉಸ್ತುವಾರಿಯಾಗಿ ಬಹಳಷ್ಟು ರಾಜ್ಯಗಳನ್ನ ಅವರು ಉಸ್ತುವಾರಿಯಾಗಿ ನೇಮಕ ಆಗಿ ಕೆಲಸ ಮಾಡಿದಂಥವ್ರು. ಜೊತೆಗೆ ಈಗ ನಮ್ಮ ರಾಜ್ಯಕ್ಕೆ ಕೆಪಿಸಿಸಿ ಅಧ್ಯಕ್ಷರಾಗಿ ನೇಮಕ ಆಗಿದ್ದಾರೆ. ಈ ಮೂರು ನಾಯಕರ ನೇತೃತ್ವದಲ್ಲಿ ನಾವು ಎಲ್ಲರೂ ಕೂಡ ಕೆಲಸ ಮಾಡಬೇಕು. 2028 ಮತ್ತು 2029ರಲ್ಲಿ ಅಧಿಕಾರಕ್ಕೆ ತರೋದಕ್ಕೆ ನಾವೆಲ್ಲರೂ ಕೂಡ ಸಾಥ್ ನೀಡಬೇಕು ಅಂತ ಒಂದು ಮಾತನ್ನ ಹೇಳಿದ್ರೆ, ಜೊತೆಗೆ ಇನ್ನೊಂದು ಈ ಮಾತುಗಳನ್ನ ಆಡುವಂತ ಸಂದರ್ಭದಲ್ಲಿ ಅಲ್ಲೇ ಇರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಕೂಡ ಅಲ್ಲಿ ಕೆಪಿಸಿಸಿ ಕಚೇರಿಯಿಂದ ಹೊರಡ್ತಕ್ಕಂಥದ್ದು. ಅವರು ಕೂಡ ಹೊರಟಂತ ಸಂದರ್ಭದಲ್ಲಿ ಒಂದಿಷ್ಟು ಮಾತುಗಳನ್ನ ಕೂಡ ಮತ್ತೆ ಡಿ ಕೆ ಸುರೇಶ್ ಅವರು ಉಚ್ಚಾರ ಮಾಡ್ತಕ್ಕಂಥದ್ದು. ಅದು ಕೂಡ ಪ್ರಮುಖವಾಗಿ ಏನಂದ್ರೆ, ಈಗ ನಾವು ಮಾತನಾಡ್ತಾ ಇರ್ತದ್ದು ಪಕ್ಷ ಸಂಘಟನೆ ಮತ್ತೆ ಅಧಿಕಾರಕ್ಕೆ ತರುವ ವಿಚಾರದಲ್ಲಿ ನಾವೆಲ್ಲ ಮಾತನಾಡ್ತಿದ್ದೀವಿ. ಈ ವಿಚಾರ ಮಾತನಾಡೋ ಸಂದರ್ಭದಲ್ಲಿ ಯಾವುದೇ ನಾಯಕರು ಎದ್ದು ಹೋದ್ರೆ ಅವರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳಬೇಡಿ, ಪಕ್ಷದ ಬಗ್ಗೆ ಕೆಲಸ ಮಾಡಿ ಅಂತ ಹೇಳಿದರೆ ಪರೋಕ್ಷವಾಗಿ ಜಮೀರ್ ಅಹಮದ್ ಖಾನ್ಗೆ ಕುಟ್ಕುವಂತ ಕೆಲಸಕ್ಕೂ ಕೂಡ ಡಿ ಕೆ ಸುರೇಶ್ ಅವರು ಇವತ್ತು ವೇದಿಕೆ ಮೇಲೆ ಭಾಷಣದಲ್ಲಿ ಕೂಡ ಮಾತನಾಡಿದ್ದಾರೆ ಅಂತಾನೆ ಹೇಳ್ಬೋದು ಗಂಗಾ. ಈಗಾಗಲೇ ಏನು ಅವರಿಬ್ಬರ ಮುಂದೆ ಇರ್ತಕ್ಕಂಥ ಗುರಿ ಡಿ ಕೆ ಶಿವಕುಮಾರ್ ಆಗಿರ್ಬೋದು, ಡಿ ಕೆ ಸುರೇಶ್ ಆಗಿರ್ಬೋದು, ಅವರ ಗುರಿ ಒಂದೇ ಇರ್ತಕ್ಕಂಥದ್ದು ಕೇವಲ ಈಗ 2028 ಚುನಾವಣೆಯಲ್ಲಿ ಯಾವ ರೀತಿಯಾಗಿ ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತರಬೇಕು ಅಂತ ಆ ಎಲ್ಲಾ ನಿಟ್ಟಿನ ಕೆಲಸಗಳನ್ನು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಕೂಡ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಜೊತೆಗೆ ಡಿ ಕೆ ಸುರೇಶ್ ಅವರು ಕೂಡ ಈಗಾಗಲೇ ಪಕ್ಷದ ಕಚೇರಿ ಆಗ್ಬೋದು, ಹೊರವಲಯ ಭಾಗದಲ್ಲಾಗಿರ್ಬೋದು, ಅವರ ಇನ್ಫ್ಲುಯೆನ್ಸ್ ನಲ್ಲಿ ಇರ್ತಕ್ಕಂಥ ಕ್ಷೇತ್ರಗಳಾಗಿರ್ಬೋದು, ಎಲ್ಲ ಕಡೆ ಕೂಡ ಈಗಾಗಲೇ ಅವರು ಕೂಡ ಪಕ್ಷ ಸಂಘಟನೆ ಮಾಡೋದಕ್ಕೆ ಈಗಲಿಂದನೇ ಮುಂದಾಗಿದ್ದಾರೆ ಗಂಗಾ. ಎಸ್, ಧನ್ಯವಾದ ವಿವೇಕ್ ತಮ್ಮೆಲ್ಲ ಮಾಹಿತಿಗಾಗಿ.